ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರ 57ನೇ ವರ್ಷದ ಹುಟ್ಟುಹಬ್ಬವನ್ನು ಕನ್ನಡ ಸೇನೆ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ನಗರದ ಹೊರವಲಯದ ಕೆಂಪನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ, ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಾವು ನಗರದ ಕೆಂಪನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಇದರ ಮೂಲ ಉದ್ದೇಶ ವಿದ್ಯಾರ್ಥಿಗಳಲ್ಲೂ ಕೂಡ ಕನ್ನಡದ ಬಗ್ಗೆ ಅಭಿಮಾನ ಮತ್ತು ಗೌರವ ಹೆಚ್ಚಾಗಿ ಕನ್ನಡವನ್ನು ರಕ್ಷಣೆ ಮಾಡುವ ಮನೋಭಾವ ಮೂಡಲಿ ಎಂದು ಹೇಳಿದರು. ನಾನು ಕನ್ನಡ ಕೆಲಸ ಮಾಡ್ಬೇಕು ಅಂತ ಹೇಳಿ ಇಷ್ಟು ಜನದಲ್ಲಿ 10 ಜನ ಆದ್ರೂ ಆಯ್ಕೆ ಆಗ್ತಾರೆ ಅಂತೇಳಿ ನನಗೊಂದು ಆಶಾಭಾವನೆ ಇದೆ. ಇವತ್ತು ಜಯಪ್ರಕಾಶ್ ಅವರು ಇವರೆಲ್ಲ ಆರಿಸಿ ಒಳ್ಳೆ ಒಂದು ಶಾಲೆಯಲ್ಲಿ ಕೂರಿಸಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕನ್ನಡ ಸೇನೆಯ ಕಟ್ಟಾಳುಗಳಿಗೆ ಮತ್ತೊಂದು ಮಗದೊಮ್ಮೆ ಭುವನೇಶ್ವರಿ ಒಳ್ಳೆ ಕಾರ್ಯಕ್ರಮ ಅವರಿಗೆ ಆರೋಗ್ಯ ಕೊಡಲಿ ಅಂತ ಹೇಳಿ ಈ ಮಾತನಾಡಿ ಅವಕಾಶ ಕೊಟ್ಟಾಗ್ತದೆ. ಎಲ್ಲರಿಗೂ ಅಭಿನಂದಿಸುತ್ತಾ ಮಾತು ಮುಗಿಸುತ್ತೇನೆ. ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಕನ್ನಡ ನಾಡು ನುಡಿ ಜಲ ಹೋರಾಟಕ್ಕೆ ಕನ್ನಡ ಸೇನೆ ಸದಾ ಸಿದ್ಧವಾಗಿದ್ದು, ಏನೇ ಸಮಸ್ಯೆಯಾದರೂ ಸರ್ಕಾರದ ಗಮನ ಸೆಳೆಯಲು ಹೋರಾಟದ ಮನೋಭಾವ ಅಗತ್ಯ. ತಾವೆಲ್ಲರೂ ಅನ್ಯಾಯವಾದಾಗ ಪ್ರತಿಭಟಿಸುವುದನ್ನು ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು. ಸರ್ಕಾರ ಆಗಲಿ ಅಥವಾ ಏನೇ ಕೆಲಸ ಆಗಬೇಕು ಅಂದ್ರೆ ನಾವು ಒತ್ತಾಯ ಮಾಡಿದಾಗ ಮಾತ್ರ ನಮಗೆ ಕೊಡ್ತಾರೆ. ಇಲ್ಲ ಅಂದ್ರೆ ಇವ್ರನ್ನ ಏನು ಕೇಳ್ತಾರೆ ನಾವು ನಂಗೆ ಬಿಟ್ಬಿಡಿ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಚಿಕ್ಕಮಗಳೂರು ರಾಜೇಗೌಡ ನಾವೆಲ್ಲ ಒಟ್ಟಿಗೆ ಸಂಘಟನೆ ಕೆಲಸ ಮಾಡಿದಂತವ್ರು, ಹೋರಾಟದಲ್ಲಿ ಬಂದಂತವ್ರು, ರಾಜೇಗೌಡರ ನೇತೃತ್ವ ನಾವು ಬಹಳ ಸ್ಟ್ರೈಕ್ ಆಗಿರ್ಬೋದು. ಜನ ಹೇಳ್ತಾರೆ ಇವ್ರಿಗೇನು ಕೆಲಸ ಇಲ್ಲ ಸ್ಟ್ರೈಕ್ ಮಾಡ್ತಾರೆ, ಆದ್ರೆ ನಾವು ಮಾಡಿಲ್ಲ ಅಂದ್ರೆ ಇವತ್ತು ನಮಗೆ ಕಾವೇರಿ ನೀರಾಗಿರ್ಬೋದು ಅಥವಾ ಕನ್ನಡ ಭಾಷೆ ಪ್ರಾಶಸ್ತ್ಯ ಆಗಿರ್ಬೋದು. ನೋಡಿಲ್ಲ ಕನ್ನಡ ಬೋರ್ಡ್ ಎಲ್ಲೂ ಕನ್ನಡ ಬೋರ್ಡ್ ಇರ್ಲಿಲ್ಲ. ರಾಜೇಗೌಡರ ನೇತೃತ್ವದಲ್ಲಿ ಬದಲಾವಣೆ ಮಾಡಬೇಕು. ಎಲ್ಲೇ ಮೇನ್ ರೋಡ್ ಅಲ್ಲಿ ಹೋಗಿ ರಾಜೇಗೌಡರಿಗೆ ಎದುರ್ಕೊಂಡು ಇವತ್ತಲ್ಲಿ ಬೋರ್ಡ್ ಹಾಕಿದ್ದಾರೆ, ಎಲ್ಲ ಕನ್ನಡದಲ್ಲಿ ಫ್ಲೆಕ್ಸ್ ಅನ್ಸ್ಕೊಂಡಿದ್ದಾರೆ. ಅದು ಹೋರಾಟ ನಾವು ತಿಳ್ಕೋಬೇಕು. ನಾವು ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ಇದಿದೆ ಅಂತೇಳಿ. ಗೋವಾ ರಾಜ್ಯದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರತ್ನಾಕರ್ ಅವರು ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಚಿಕ್ಕಮಗಳೂರು ಅಂತ ಹೇಳಿದ್ರೆ ಕನ್ನಡ ಸೇನೆ ಅಂದ್ರೆ ಚಿಕ್ಕಮಗಳೂರು, ಚಿಕ್ಕಮಗಳೂರು ಅಂದ್ರೆ ಕನ್ನಡ ಸೇನೆ ಎಲ್ಲ ಕಡೆನೂ ಇದೆ. ಆದ್ರೆ ಇಂಥದ್ದೊಂದು ಶಕ್ತಿಶಾಲಿಯಾಗಿ ಹುಟ್ಟಿರೋದು ಚಿಕ್ಕಮಗಳೂರಲ್ಲಿ. ಇದೇ ತರ ನೀವು ನಿಮ್ಮ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ತಂದೆ ತಾಯಿಯವರಿಗೂ ಕೂಡ ಈ ಸಂದೇಶವನ್ನು ಮುಟ್ಟಿಸಬೇಕು. ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದಂತಹ ಕೆಆರ್ ಕುಮಾರ್ ಅವರ ಇವತ್ತು ಹುಟ್ಟುಹಬ್ಬ ನಮಗೆ ಹೃದಯ ಪೂರ್ವಕವಾಗಿ ಜಿಲ್ಲಾ ಅಧ್ಯಕ್ಷರಾದಂತಹ ಕನ್ನಡ ಸೇನೆ ಜಿಲ್ಲಾ ಅಧ್ಯಕ್ಷರಾದಂತಹ ಕೆಆರ್ ಕುಮಾರ್ ಅವರು ಹಾಗೂ ಅವರ ಮಿತ್ರರು ಹಾಗೂ ಕನ್ನಡ ಸೇನೆ ಕಟ್ಪಾಳುಗಳು ನಮಗೆ ಒಂದು ತುಂಬಾ ಪ್ರೀತಿ, ಹೃದಯ ಪೂರ್ವಕವಾಗಿ ಈ ಪ್ರೀತಿ ನಿಮಗೆ ಮೊದಲು ಅವರಿಗೆ, ನಿಮಗೆ ಮೊದಲು ಆಮೇಲೆ ಅವರಿಗೆ. ಇವತ್ತು ನಿಜವಾಗ್ಲೂ ನಾನು ನೆನೆಸಿರಲಿಲ್ಲ ಇಷ್ಟೊಂದು ಚಂದ ರೀತಿಯಲ್ಲಿ ಚಿಕ್ಕದಾಗಿದ್ರು ಹುಟ್ಟದಾಗಿದ್ರು ಇಷ್ಟು ಸುಂದರವಾಗಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ನನಗೆ ಅನ್ನಿಸಿರಲಿಲ್ಲ. ಜಿಲ್ಲಾಧ್ಯಕ್ಷರಾದಂತ
ಕನ್ನಡದ ಕಟ್ಟಾಳು, ಕನ್ನಡದ ಹುಲಿ ಅಂತಾನೆ ಚಿಕ್ಕಮಗಳೂರಿನಲ್ಲಿ PC ರಾಜೇಗೌಡರು ಯಾವುದೇ ಒಂದು ಸಂದರ್ಭ ಆಗಲಿ, ಏನೇ ಆಗಲಿ, ಕನ್ನಡದ ಬಗ್ಗೆ ಎಷ್ಟೊತ್ತೇ ಆಗಲಿ ಇದರಲ್ಲಿ ಕನ್ನಡಕ್ಕೆ ಅವಮಾನ ಯಾವುದೇ ಒಂದು ಇದರಲ್ಲಾದ್ರೂ ಅವರು ಆ ಕ್ಷಣದಲ್ಲಿ ಇರ್ತಾರೆ. ನಮ್ಮ ಕಾರ್ಯಕರ್ತರು, ನಮ್ಮ ಪದಾಧಿಕಾರಿಗಳು ಎಲ್ಲರೂ ನಮ್ಮನ್ನೆಲ್ಲ ಸಭೆ ಕರೆದು ಕೂರಿಸಿ ಕೇಳಿದ್ರು, ಈ ಸರಿ ರಾಜ್ಯಾಧ್ಯಕ್ಷರು ಎಲ್ಲಿ ನಾವು ಪತ್ರ ಇದು ಹುಟ್ಟುಹಬ್ಬವನ್ನು ಮಾಡೋಣ ಅಂತ. ಎಲ್ಲ ನಮ್ಮ ಪದಾಧಿಕಾರಿಗಳು, ಕನ್ನಡ ಸೇನೆ ಕಾರ್ಯಕರ್ತರು ಎಲ್ಲರೂ ಇಲ್ಲ ಕೆಮ್ಮನಹಳ್ಳಿ ಶಾಲೆಯಲ್ಲಿ ಮಾಡೋಣ, ಅಲ್ಲಿ ಮಕ್ಕಳಿದ್ದಾರೆ, ಅಲ್ಲಿ ಕನ್ನಡ ಶಾಲೆ ಇದೆ, ಅದಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಹೇಳಿ ಇಲ್ಲಿ ಇದು ಮಾಡಿದ್ವಿ. ಇಲ್ಲಿ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ನಮ್ಮ ಕನ್ನಡ ಸೇನೆ ಕಾರ್ಯಕರ್ತರು ಹಾಗೂ ನಮ್ಮ ಮಹಿಳಾ ಘಟಕಗಳು ಹಾಗೂ ನಮ್ಮ ಶಿಕ್ಷಕರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತಾ ಅಂತ ಎಲ್ಲರಿಗೂ ಹೇಳ್ತಾ ಧನ್ಯವಾದ ತಿಳಿಸಿ ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಇಲ್ಲಿ ನಮ್ಮ ಶಾಲೆಗೆ ಈ ದಿನ ಕನ್ನಡ ಸೈನ್ಯವೇ ಬಂದಿದೆ. ನನಗೆ ಒಂದೊಮ್ಮೆ ಆಶ್ಚರ್ಯ ಆಯ್ತು. ಎಲ್ಲ ಹೊರಗಡೆ ಇದ್ದೆ, ಹೊರಗಡೆ ಬಂದಾಗ ಆಶ್ಚರ್ಯ ಇದೇನಪ್ಪ ಇಷ್ಟೊಂದು ಜನ ಬಂದಿದೆ ನೋಡಿದಾಗ ಖುಷಿನೂ ಆಯ್ತು. ಕನ್ನಡದ ಒಂದು ಇದನ್ನ ಹಾಕೊಂಡು ಎಲ್ಲ ಮುಂದಾಗಿ ನಮ್ಮ ಶಾಲೆಗೆ ಬಂದಿತ್ತು, ತುಂಬಾ ಖುಷಿ ಆಯ್ತು. ಇವತ್ತು ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ KR ಕುಮಾರ್ ಅವರ ಹುಟ್ಟುಹಬ್ಬವನ್ನ ನಮ್ಮ ಶಾಲೆಯಲ್ಲಿ ಆಚರಿಸಲಿಕ್ಕೆ ನೀವೆಲ್ಲರೂ ಕೂಡ ನಿಶ್ಚಯಿಸಿ ನಮ್ಮ ಶಾಲೆಗೆ ಬಂದ್ಬಿಟ್ಟು ಈ ಒಂದು ಹುಟ್ಟುಹಬ್ಬವನ್ನ ಸರಳವಾಗಿ ಆದ್ರೂ ಕೂಡ ಸಂಭ್ರಮದಿಂದ ಚಿಕ್ಕದಾಗಿ ಚೊಕ್ಕದಾಗಿ ಆಚರಣೆ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಮೊದಲನೇದಾಗಿ ವಂದನೆಗಳನ್ನ ಎಳಿತಾ ಇರ್ತಾರೆ. ಫ್ರೀಯಾಗಿ ಅಡ್ಮಿಷನ್ ಕೊಡ್ತೀವಿ, ನಮ್ಮಲ್ಲಿ ಬನ್ನಿ ಅಂತ ಎಳಿತಾ ಇರ್ತಾರೆ. ಅದನ್ನ ನಿಲ್ಲಬೇಕು. ಪ್ರತಿಯೊಂದು ಶಾಲೆಗಳಿಗೆ ಭೇಟಿ ಕೊಟ್ಟು ಕನ್ನಡ ಉಳಿವಿಗಾಗಿ, ಕಚೇರಿಗಳಿಗೆ ಒಂದು ಭೇಟಿ ಕೊಟ್ಟು ಕನ್ನಡ ಉಳಿವಿಗಾಗಿ ಯಶಸ್ಸನ್ನ ತರ್ತೀರಾ ಅಂತ ಆಶಿಸ್ತಾ ಈ ಒಂದು ಶಾಲೆಗೆ ಭೇಟಿ ನೀಡಿ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಇದೇ ರೀತಿ ಹೆಚ್ಚಾಗಿ ಬೆಳ್ಳಿ ಮುಂದೆ ಬರಲಿ, ಹೆಚ್ಚು ಉತ್ತಮ ಕೆಲಸಗಳನ್ನ ಮಾಡುವಂತಾಗಲಿ ಅಂತೇಳಿ ಆಶಿಸ್ತಾ ನನ್ನ ಎರಡು ಮಾತುಗಳನ್ನ ಕನ್ನಡದ ಕಟ್ಟಾಳು, ಕನ್ನಡ ನಾಡು ನುಡಿ ಜನಕ್ಕೋಸ್ಕರ ನಿರಂತರವಾಗಿ ರಾಜ್ಯದಲ್ಲಿ ಹೋರಾಟವನ್ನು ಮಾಡತಕ್ಕಂತಹ KR ಕುಮಾರಣ್ಣವರ ಬರ್ತ್ಡೇ 19 ಅಡ್ವಾನ್ಸ್ ಆಗಿ ನಾವು ಕೂಡ ಎಲ್ಲ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದ ಬೆಂಗಳೂರಿಗೆ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಭಾಗವಹಿಸಬೇಕಾಗಿರೋದ್ರಿಂದ ಅಡ್ವಾನ್ಸ್ ಆಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಈ ಜಿಲ್ಲೆಯಲ್ಲಿ ತಂದೆ ಆಗಿರ್ತಕ್ಕಂಥ ಒಂದು ಕನ್ನಡ ಸೇನೆಯನ್ನು ಹುಟ್ಟುಹಾಕಿ ಈ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲೇ ಕನ್ನಡಕ್ಕೆ ಅನ್ಯಾಯ ಆದರೂ ಕೂಡ ತಕ್ಷಣ ವಾಯ್ಸ್ ಮಾಡ್ತಕ್ಕಂತಹ ನಮ್ಮ PC ರಾಜೇಗೌಡ ಗೋವಾದಲ್ಲಿ, ಚಿಕ್ಕಮಗಳೂರಲ್ಲಿ ಇವತ್ತು ಗೋವಾ ರಾಜ್ಯದಲ್ಲಿ ಏನೇ ಕನ್ನಡಕ್ಕೆ ತೊಂದರೆ ಆದರೂ ಕೂಡ ಅದ್ರ ಪರವಾಗಿ ಕನ್ನಡಿಗರಿಗೋಸ್ಕರ ಇಲ್ಲಿಂದ ತುಂಬಾ ಉದ್ಯೋಗ ಹೋಗ್ತಾರೆ ಜನ. ಅಲ್ಲಿ ತುಂಬಾ ಸಂದರ್ಭಗಳು, ತುಂಬಾ ತೊಂದರೆ ಕೂಡ ಆಗಿರೋ ಸಂದರ್ಭದಲ್ಲಿ ನಮ್ಮ ಪೂಜಾ ಸರ್ ಅವರು ಹಾಗೆ ಗಟ್ಟಿಯಾಗಿ ಹೋರಾಟ ಮಾಡೋದಕ್ಕೆ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಅಲ್ಲಿಂದ ಇಲ್ಲಿವರೆಗೆ ಬಂದಂತ ಪೂಜಾ ಸರ್ ಅವರೇ. ಇವತ್ತು ನಾವು ಕನ್ನಡ ಸೇನೆ ಆಫೀಸಲ್ಲಿ ಅಲ್ಲೇ ಕೇಕ್ ಕಟ್ ಮಾಡ್ಕೊಂಡು ಪಟಾಕಿ ಹಾರಿಸಿ ಎಲ್ಲ ಕುಪ್ಪಳಿಸಿ ಮನೆಗೆ ಹೋಗ್ಬೋದಿತ್ತು. ಆದ್ರೆ ವಿಶೇಷವಾಗಿ PC ರಾಜೇಗೌಡರು ಮತ್ತೆಲ್ಲ ತಂಡ ಕೂತ್ಕೊಂಡು, ಜಯಪ್ರಕಾಶ್ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಲಾಗಿ ಏನಾದ್ರು ಒಂದು ವಿಶೇಷವಾಗಿ ಮಾಡಬೇಕು. ಎಲ್ಲಿ ಕನ್ನಡ ಶಾಲೆಗಳಿರ್ತದೆ, ಕನ್ನಡಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ, ಯಾರು ಕನ್ನಡನ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗಿ ನಾವು KR ಕುಮಾರಣ್ಣವರ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು, ಅವರೊಟ್ಟಿಗೆ ಸಂತೋಷವನ್ನು ಹಂಚ್ಕೋಬೇಕು ಅಂತ ಹೇಳಿ PC ರಾಜೇಗೌಡರ ಒಂದು ನೇತೃತ್ವದಲ್ಲಿ ನಮಗೆಲ್ಲ ಡೈರೆಕ್ಷನ್ ಕೊಟ್ಟರು. ಹಾಗಾಗಿ ನಾವೆಲ್ಲರೂ ಬಂದಿದ್ದೀವಿ. ನಮಗೆ ತುಂಬಾ ಖುಷಿ ಆಯಿತು. ಮಕ್ಕಳನ್ನು ಸೇರಿಸಿ ನಿಮ್ಮ ಶಾಲೆ ಒಳಗಡೆ ನಮ್ಮ ಅನಿಸಿಕೆಗಳನ್ನ ಮತ್ತೆ ನಮ್ಮ ಕುಮಾರಣ್ಣವರ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅವಕಾಶ ಕೊಡೋದಕ್ಕಾಗಿ ನಿಮ್ಮೆಲ್ಲ ಶಾಲೆಯ ಸಿಬ್ಬಂದಿ ವರ್ಗದಲ್ಲೂ ಕೂಡ ಧನ್ಯವಾದಗಳು ಹೇಳ್ತಾ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ಮುಖಂಡರಾದ ಅನ್ವರ್, ಹುಣಸೆಮಕ್ಕಿ ಲಕ್ಷ್ಮಣ್, ಕಳವಾಸೆ ರವಿ, ಸತೀಶ್, ಪಾಲಾಕ್ಷ, ಶಿವಣ್ಣ, ಶಂಕರ್, ಹರೀಶ್, ಬಸವರಾಜು, ಹೇಮಂತ್, ಯೋಗೇಶ್, ದೇವರಾಜ್, ಕಮಲಾಕ್ಷಮ್ಮ, ಅನ್ನಪೂರ್ಣ, ಸುರೇಂದ್ರ ನಾಯಕ್, ವಿನಯ್, ಶಾಲೆಯ ಮುಖ್ಯೋಪಾಧ್ಯಾಯರಾದ ಲೋಕೇಶ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.